ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಗಳ ಟಿಫಿನಿಗೆ ಅಂತ ಬನಾನಾ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬನಾನಾನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ. ಅದಕ್ಕೆ ಸ್ವಲ್ಪ ಬೆಲ್ಲನ ಹೀಗೆ ತುರಿದು ಹಾಕಬೇಕು. ಯೂಶ್ವಲ್ ಆಗಿ ಫ್ರೂಟ್ಸು, ಡ್ರೈ ಫ್ರೂಟ್ಸು ಮತ್ತು ಬೇರೆ ಏನಾದರೂ ತಗೊಂಡು ಹೋಗ್ತಾಳೆ. ಪ್ಲಸ್ ಮನೆ ತಿಂಡಿ ಕೂಡ ಏನಾದರೂ ಹಾಕ್ತೀನಿ ಅವಳಿಗೆ. ಸಾಕಿಷ್ಟು. ಆಮೇಲೆ ಒಂದು ಬೌಲ್ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ತುರಿದಿಟ್ಟ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ತಿಕ್ ಸಹ ಬೇಡ, ತುಂಬ ತೆಳುವು ಸಹ ಬೇಡ, ಮೀಡಿಯಮ್ ಇರಬೇಕು ಹಿಟ್ಟು. ಹೀಗೆ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಆಯಿತು. ಈ ಥರ ಇರಬೇಕು ಬ್ಯಾಟರ್. ನೀರು ಕೂಡ ಹಾಕೋಬೋದು, ಹಾಲೇ ಬೇಕಂತೇನಿಲ್ಲ. ಹಾಲು ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಅಂತ ಹಾಲು ಹಾಕ್ಕೊಂಡೆ. ಈ ಥರ ರನ್ನಿಯಾಗಿ ಇರಬೇಕು ಬ್ಯಾಟರ್, ತುಂಬ ತಿಕ್ಕಲ್ಲ, ಹಾಗೆ ತುಂಬ ತೆಳು ಕೂಡ ಆಗಬಾರ್ದು. ಇದನ್ನೀಗ 10 ನಿಮಿಷ ಹಾಗೆ ಇಟ್ಬಿಡೋಣ. ಆಮೇಲೆ ದೋಸೆ ಮಾಡ್ಕೊಳ್ಳೋಣ. ಇದರಲ್ಲಿ ಸಣ್ಣ ಸಣ್ಣದಾಗಿ ಮಾಡ್ಕೋತೀನಿ ನಾನು. ಇಷ್ಟೇ ಸಣ್ಣದು ಸಾಕು. ಸ್ವಲ್ಪ ಹೊತ್ತಾದ ಮೇಲೆ ಸ್ವಲ್ಪ ಗೀಯನ್ನು ಹಾಕಿ ಒಂದು 2 ಸೆಕೆಂಡ್ ಆದಮೇಲೆ ಫ್ಲಿಪ್ ಮಾಡ್ಕೋಬೇಕು ಅದನ್ನು. ಎರಡು ಬದಿನೂ ಸರಿಯಾಗಿ ಕಾಯಿಸ್ಬೇಕು, ಸರಿಯಾಗಿ ಬೇಯಬೇಕು ಅದು. ನೋಡಿ ಎಷ್ಟು ಒಳ್ಳೆ ಬಂದಿದೆ, ಫ್ಲಫಿ ಆಗುಂಟು. ಹಾಗೆ ಇದನ್ನು ಇನ್ನೊಂದು ರೀತಿಯೂ ಮಾಡ್ಬೋದು. ಸ್ವಲ್ಪ ತೆಳುಗು ಬೇಕು ಅನ್ನೋರು ಹೀಗೆ ಬ್ಯಾಟರನ್ನು ಪೋರ್ ಮಾಡಿ ಹೀಗೆ ಹರಡಿಸಬೇಕು ಸ್ಪೂನಲ್ಲಿ. ಸ್ವಲ್ಪ ಹೊತ್ತು ಹರಡಿಸಿ 2 ಸೆಕೆಂಡ್ಸ್ ಅದನ್ನು ಬೇಯೋಕ್ಕೆ ಹಾಗೆ ಬಿಡಬೇಕು. ಇದಕ್ಕೆ ಆಯಿಲ್ ಎಲ್ಲ ಹಾಕಬೇಕಂತ ಇಲ್ಲ ಅಲ್ಲ, ಸೊ ಮಕ್ಕಳಿಗೆ ಕೊಡ್ಬೋದು. ಸ್ವಲ್ಪ ಕಮ್ಮಿನೇ ಆಯಿಲೇ ಹಾಕೋದಿಲ್ಲ ನಾನು. ಟಾಪಿಗೆ ಸ್ವಲ್ಪ ಗೀ ಹಾಕ್ತೇನೆ ಅಷ್ಟೇ. ಇದನ್ನು ಇನ್ನೊಂದು ರೀತಿಯೂ ಮಾಡ್ಕೋತಾರೆ. ಅಕ್ಕಿ ಹಿಟ್ಟನ್ನು ಕಡೆದು ಅದಕ್ಕೆ ಬನಾನಾ ಮಿಕ್ಸ್ ಮಾಡಿ ಈ ಥರನೇ ಸೇಮ್ ಪ್ರೊಸೆಸ್ ಮಾಡ್ಬೋದು. ಬಟ್ ಇದು ಇನ್ಸ್ಟೆಂಟಾಗಿ ಮಾಡೋದು. ನಮಗೆ ಅಕ್ಕಿ ನೆನೆ ಹಾಕಲಿಕ್ಕೆ ನೆನಪಿಲ್ಲ ಅನ್ನೋರಿಗೆ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಬೆಳಿಗ್ಗೆ ಸ್ವಲ್ಪ ಅರ್ಜೆಂಟಲ್ಲೇ ಹೋಗೋದಲ್ಲ, ಹಾಗಾಗಿ ಮನೆಯಲ್ಲಿ ಒಂದು ದೋಸೆ ಅಷ್ಟೇ ತಿಂತಾಳೆ. ಅದಕ್ಕೆ ಮನೆ ತಿಂಡಿನಿ ಒಂದು ಟಿಫಿನಿಗೆ ಹಾಕಿ ಇನ್ನೊಂದು ಟಿಫಿನಿಗೆ ಫ್ರೂಟ್ಸ್ ಏನಾದರೂ ಹಾಕ್ತೀನಿ. ಫ್ರೂಟ್ ಹಾಕೋದು ಎಲ್ಲನೂ. ಏನಾದರೂ ಒಂದೇ ಐಟಮ್ ಹಾಕಿದರೆ ಬೇರೆ ಅವ್ರು ಬರುವಾಗಲೇ 5:30 ಆಗ್ತದೆ. ಆಮೇಲೆ ಫ್ರೂಟ್ಸ್ ಎಲ್ಲ ಹೆಚ್ಚು ತಿನ್ಲಿಕ್ಕೆ ಸಿಗೋದಿಲ್ಲಲ್ಲ, ಅದಕ್ಕೆ ಒಂದು 2-3 ಬಗೆ ಒಟ್ಟಿಗೆ ಹಾಕಿಬಿಡ್ತೀನಿ. ಇನ್ನು ಇವಳಿಗೆ ಟಿಫಿನ್ಗೆ ನಾನು ಏನು ಹಾಕ್ತೇನೆ ಅದು ಎಲ್ಲ ಪೀಸ್ ನನ್ನ ಸಣ್ಣ ಮಗಳಿಗೆ ತಿನ್ನಲಿಕ್ಕೆ ಕೊಡಬೇಕು. ಅದಕ್ಕೆ ಹೀಗೆ 2 ಮಾಡಿಟ್ಟು.
ಇದು ಆ್ಯಪಲ್ ಕೆಲವರಿಗೆ ಸಿಪ್ಪೆ ತೆಗೆದು ಹಾಕಿದ್ರೆ ಕಪ್ಪಾಗ್ತದೆ ಅಂತ ಉಂಟು. ನಾನು ಮೊದಲು ಹಾಕುವಾಗ ಹಾಗೆ ಆಗ್ತಾ ಇತ್ತು, ಕಪ್ಪಾಗ್ತಾ ಇತ್ತು. ಅದಕ್ಕೆ ಒಂದು ಯೂಸ್ಫುಲ್ ಟ್ರಿಕ್ಸ್ ನನಗೆ ಯೂಟ್ಯೂಬಲ್ಲೇ ಸಿಕ್ಕಿತು, ತೋರಿಸ್ತೇನೆ ನಿಮಗೆ. ಒಂದು ಬೌಲಿಗೆ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಹೀಗೆ ಉಪ್ಪು ಹಾಕಿ ನಮ್ಮ ಆ್ಯಪಲನ್ನೆಲ್ಲ ಹೀಗೆ ಸಿಪ್ಪೆ ತೆಗೆದು ಒಂದು 2 ಸೆಕೆಂಡ್ ಅದರಲ್ಲಿ ಡಿಪ್ ಮಾಡಬೇಕಷ್ಟೇ. 2 ಸೆಕೆಂಡ್ ಸಾಕು. ಆಮೇಲೆ ಉಪ್ಪು ಸ್ವಲ್ಪ ಸಾಕು, ಜಾಸ್ತಿ ಹಾಕಿದರೆ ಮತ್ತೆ ತುಂಬ ಸಾಲ್ಟಿ ಆಗಿಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ಹಾಕಿ ಒಂದು 2 ಸೆಕೆಂಡ್ ಅಲ್ಲೇ ನೆನೆಸಿಟ್ಟು ಆಮೇಲೆ ತೆಗೆದು ಟಿಫಿನಿಗೆ ಹಾಕಿಬಿಟ್ರೆ ಏನು ಕಪ್ಪಾಗಲ್ಲ. ಈವ್ನಿಂಗ್ ಬರೋ ತನಕ ಚೆನ್ನಾಗಿರುತ್ತೆ, ಒಂದು ಚೂರು ಕಪ್ಪಾಗೋದಿಲ್ಲ ಇದು. ತಿನ್ನೆ ತಿನ್ನೆ ತಿನ್ನೆ. ಏನು ಪುರವು? ಬನಾನಾ ಬೊಕ್ಕ, ಬನಾನಾ ಬೊಕ್ಕ, ಗ್ರೇಪ್ ಉಂಡು, ಗ್ರೇಪ್ ಇಜ್ಜಿ ಉಂದೇನೆ ಇರ್ನ ಕೈಟೇನೆ ಉಂದೇನೆ ಕೈಟಿತ್ತಿನ ಏನೇ ಬನ್ನಿ ಕುಕ್ಕೆ ತಿನ್ನಿ. ಇದು ಈವ್ನಿಂಗ್ ವಿಡಿಯೋ. ಸ್ಕೂಲ್ ಬಸ್ ಬರ್ತದೆ ಅಂತ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀವಿ. ಇವಳಿಗೆ ಸುಮಾರು ದಿನ ಆಯ್ತಲ್ಲ ಈ ಥರ ಹೋಗದೆ, 2 months ಆಯಿತು. ಜಸ್ಟ್ ಸ್ಟಾರ್ಟ್ ಆದ ನಂತರ ಹೋಗಲೇ ಇಲ್ಲ ಕರ್ಕೊಂಡು ಬರಲಿಕ್ಕೆ. ಅವ್ರ ಅಪ್ಪನೇ ಕರ್ಕೊಂಡು ಬರ್ತಿದ್ರು. ಪಿಕಾಕೆ ಮೊನ್ನೆ ಎಲ್ಲ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಫುಲ್ಲು ನೀರು ನಿಂತಿತ್ತು ಇಲ್ಲಿ. ಫುಲ್ ಅಂದರೆ ಫುಲ್ಲು ಎಲ್ಲ ಬದಿದು ನೀರು ಇಲ್ಲಿಗೆ ಬರ್ತಾ ಇತ್ತು. ಇಲ್ಲಿ ಸ್ವಲ್ಪ ಡೌನ್ ಉಂಟಲ್ಲ, ಹಾಗಾಗಿ ಈಗ 2 ದಿನದಿಂದ ಬಿಸಿಲು ಉಂಟಲ್ಲ, ಸೊ ಇಲ್ಲೆಲ್ಲ ಒಣಗಿದೆ, ಹೋಗ್ಬೋದು. ಆದರೂ ಸ್ವಲ್ಪ ಮುಂದೆ ಹೋದ್ಮೇಲೆ ಕೆಸರುಂಟು, ಎತ್ಕೋಬೇಕಾಗ್ತದೆ. ಈ ಪಿಕಾಕಿಗೆ ಮುಂಚೆ ಎಲ್ಲ ಕೋಳಿ ಅಂತ ಹೇಳ್ತಿದ್ಲು, ಈಗ ಪಿಕಾಕ್ ಅಂತ ಕರೀತಾಳೆ. ಬಸ್ ಯೆಲ್ಲೋ ಕಲರ್ ಬಸ್ ಕಂಡ್ರೆ ಅಕ್ಕನದು ಬಸ್ ಅಂತ ಹೇಳ್ತಾಳೆ. ಇದು ಬೇರೆ ಸ್ಕೂಲ್, ಇದು ಬಸ್ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಇನ್ನು ಈವ್ನಿಂಗ್ ಬಂದವಳಿಗೆ ಆಮ್ಲೆಟ್ ಸಾಕು ಅಂತ ಹೇಳಿದ್ಲು, ಸೊ ಅದನ್ನೇ ಮಾಡಿಕೊಟ್ಟೆ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ರೂಟೀನ್ ಇಷ್ಟ ಆದಲ್ಲಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.